ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪರಾಗ್ವೆ ಬಲಿಷ್ಠ ಜರ್ಮನಿ ತಂಡದ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. 2010ರಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ದಕ್ಷಿಣ ಅಮೆರಿಕಾದ ತಂಡವೊಂದು ಇದೇ ಮೊದಲ ಬಾರಿಗೆ 4 ಬಾರಿಯ ಚಾಂಪಿಯನ್ ಜರ್ಮನಿ ವಿರುದ್ಧ 4-3 ಗೋಲುಗಳ ಅದ್ಭುತ ಗೆಲುವು ಸಾಧಿಸಿದೆ. ಇದರಿಂದಾಗಿ ಪರಾಗ್ವೆ 16ನೇ ಸುತ್ತಿಗೆ ಪ್ರವೇಶ ಪಡೆದಿದೆ. 120 ನಿಮಿಷದ ಪಂದ್ಯದಲ್ಲಿ ಉಭಯ ತಂಡಗಳು 1-1ರಿಂದ ಸಮಬಲ ಸಾಧಿಸಿದ್ದಾಗ ಪೆನಾಲ್ಟಿ ಶೂಟೌಟ್ನಲ್ಲಿ ಪರಾಗ್ವೆ ತಂಡದ ಆಟಗಾರರು ತಮ್ಮ ಕಾಲ್ಚಳಕ ಪ್ರದರ್ಶಿಸಿ 3 ಗೋಲು ಹೊಡೆದು ರೋಮಾಂಚಕ ಗೆಲುವು ಸಾಧಿಸಿದರು. ಮತ್ತೊಂದು ಪಂದ್ಯದಲ್ಲಿ ಬ್ರೆಜಿಲ್ ಜಪಾನ್ ವಿರುದ್ಧ 2-1 ಗೋಲುಗಳ ಜಯಗಳಿಸಿ 16ನೇ ಸುತ್ತಿಗೆ ಲಗ್ಗೆ ಇಟ್ಟಿದೆ. ಅಮೆರಿಕದ ಹಾಸ್ಟನ್ನಲ್ಲಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ನ ಗೇಬ್ರಿಯಲ್ ಮಾರ್ಟಿನೆಲಿ ಗೆಲುವಿನ ಗೋಲು ಗಳಿಸುವ ಮೂಲಕ ಹೊಸ ಸಾಧನೆ ಮಾಡಿದರು. ಹೆಚ್ಚುವರಿ ಸಮಯದಲ್ಲಿ ಪಂದ್ಯ ಮುಗಿಯದ ಕಾರಣ ದ್ವಿತೀಯಾರ್ಧದಲ್ಲಿ ಬದಲಿ ಆಟಗಾರನಾಗಿ ಆಡಿದ ಮಾರ್ಟಿನೆಲಿ ಗೋಲು ಗಳಿಸಿದರು. ಬ್ರೆಜಿಲ್ ಮುಂದಿನ 16ನೇ ಸುತ್ತಿನಲ್ಲಿ ಭಾನುವಾರ ಐವರಿ ಕೋಸ್ಟ್ ಅಥವಾ ನಾರ್ವೆಯನ್ನು ಎದುರಿಸಲಿದೆ. ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಮೊರಾಕೊ ನೆದರ್ಲ್ಯಾಂಡ್ಸ್ ಅನ್ನು 3-2ರಿಂದ ಮಣಿಸಿ ಮುಂದಿನ ಘಟ್ಟ ಪ್ರವೇಶಿಸಿದೆ. ಪಂದ್ಯದ 120 ನಿಮಿಷದಲ್ಲಿ ಉಭಯ ತಂಡಗಳು ಒಂದೊಂದು ಗೋಲು ಗಳಿಸಿ ಸಮಬಲ ಸಾಧಿಸಿದ್ದವು. ನಂತರ ಹೆಚ್ಚುವರಿ ಪೆನಾಲ್ಟಿ ಶೂಟೌಟ್ನಲ್ಲಿ ಮೊರಾಕೋದ ಆಚ್ರಾಫ್ ಹಕೀಮಿ ಮತ್ತು ನೀಲ್ ಎಲ್ ಐನಾಯಿ ಡಚ್ ಗೋಲ್ ಕೀಪರ್ ಬಾರ್ಟ್ ವೆರ್ಬ್ರುಗೆನ್ ಅವರನ್ನು ವಂಚಿಸಿ ಗೋಲು ಗಳಿಸಿದರು.